ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಇನ್ ಲೈಫ್ ಸೀರೀಸ್. ಸಾಕಷ್ಟು ಜನ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಹಿಯರ್ ಐ ಆಮ್. ಅ ನಾರ್ಮಲ್ ಡೇ ಇನ್ ಮೈ ಲೈಫ್. ಗುರುವಾರ ಬೆಳಗ್ಗೆ ಬೇಗ ಎದ್ದು ನನ್ನ ಡೇ ಸ್ಟಾರ್ಟ್ ಆಗೋದು ನನ್ನ ಫ್ರೆಶ್ ಜೊತೆಗೆ. ಹಾಗೆ ಅಫರ್ಮೇಷನ್ಸ್ ಬರೆದು ಒಂದು ಸ್ವಲ್ಪ ಹೊತ್ತು ಬುಕ್ ಓದಿ ಕ್ಲಾಸ್ಗೆ ರೆಡಿ ಆದೆ. ಏನು ಕ್ಲಾಸ್ ಅಂತ ಗೊತ್ತಿಲ್ಲ ಅಂದರೆ ಎವ್ರಿಡೇ ಗ್ರೂಪ್ ಸೆಷನ್ಸ್ ತೊಗೊಳ್ತೀನಿ ರಿಗಾರ್ಡಿಂಗ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಂಡ್ ಒನ್ ಸೆಷನ್ಸ್ ಕೂಡ ಅವೈಲಬಲ್ ಇರುತ್ತೆ. ಆ್ಯಂಡ್ ಕ್ಲಾಸ್ ಮುಗಿಸಿ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. ದಿಸ್ ಇಸ್ ಮೈ ಎವ್ರಿಡೇ ಬ್ರೇಕ್ಫಾಸ್ಟ್, ಹೈ ಇನ್ ಪ್ರೋಟೀನ್, ಲೋ ಇನ್ ಕ್ಯಾಲರೀಸ್. ಬ್ರೇಕ್ಫಾಸ್ಟ್ ಮುಗಿಸಿ ಗುರುವಾರ ಆಗಿರೋದ್ರಿಂದ ನಾನು ಅಮ್ಮ ತಮ್ಮ ಟೆಂಪಲ್ಗೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಬರ್ತಾ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಪನ್ನೀರ್ ಆರ್ಡರ್ ಮಾಡೋಣ ಅಂತ ಹೇಳಿ ಝೆಪ್ಟೋ ಓಪನ್ ಮಾಡಿದೆ. ಈ ಪನ್ನೀರ್ ನನಗೆ ತುಂಬಾ ಇಷ್ಟ ಆಯಿತು. ಹೈ ಇನ್ ಪ್ರೋಟೀನ್, 100 ಗ್ರಾಮ್ಸ್ ಪನ್ನೀರ್ಗೆ 28 ಗ್ರಾಮ್ ಪ್ರೋಟೀನ್ ಇತ್ತು. ಲೋ ಇನ್ ಕ್ಯಾಲರೀಸ್ ಆ್ಯಂಡ್ ಫ್ಯಾಟ್ ಆಲ್ಸೋ. ಹಾಗೆ ಲಿಯೋಗೂ ಕೂಡ ಇಷ್ಟ ಆಯಿತು. ಅಡುಗೆ ಮಾಡ್ತಾ ಹ್ಯಾಡ್ ಸಮ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್. ಆಮೇಲೆ ಲಂಚ್ ಆಯಿತು. ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ಕ್ಲೈಂಟ್ಸ್ ಫಾಲೋ ಅಪ್ ಮಾಡಿ ವರ್ಕ್ ಮುಗಿಸಿ ಇವತ್ತು ವೆಜ್ ಇರೋದ್ರಿಂದ ಅರುಣಾಚಲ ನಾಮ ಬರೆದೆ. ಓನ್ಲಿ ವೆಜ್ ಡೇಸ್ ಬರಿತಾ ಇದ್ದೀನಿ. ಶಿವರಾತ್ರಿ ದಿನ ಶುರು ಮಾಡಿದ್ದು. ರೆಸ್ಟ್ ಮಾಡಿ ಈವ್ನಿಂಗ್ ಜಿಮ್ಗೆ ರೆಡಿ ಆದೆ. ಆ್ಯಂಡ್ ಪೋಸ್ಟ್ ವರ್ಕೌಟ್ ಮೀಲ್ ಇವತ್ತು ವಾಟರ್ಮಿಲನ್ ತಿಂದು ಕ್ರಿಯೇಟಿನ್ ಕುಡಿದು ಜಿಮ್ಗೆ ಹೊರಟೆ. ಆಲ್ಮೋಸ್ಟ್ 10-15 ದಿನ ಆಗಿತ್ತು ಒಂದು ಒಳ್ಳೆ ಲೆಗ್ ವರ್ಕೌಟ್ ಮಾಡಿ. ಸೊ ಇವತ್ತು ಅಲ್ಟಿಮೇಟ್ ಆಗಿತ್ತು ವರ್ಕೌಟ್ ಮಾತ್ರ. ಆ್ಯಂಡ್ ಎಲ್ಲ ವೇರಿಯೇಷನ್ಸ್ನ ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಿಮ್ಗೇನಾದರೂ ಡೈಲಿ ವ್ಲಾಗ್ಸ್ ಬೇಕು ವರ್ಕೌಟ್ ರಿಲೇಟೆಡ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ದ ಡೇ ವಾಸ್ ಅಮೇಝಿಂಗ್. ಮನೆಗೆ ಬಂದು ಐ ಹ್ಯಾಡ್ ಮೈ ಶೇಕ್. ಸ್ವಲ್ಪ ಹೊತ್ತು ಲಿಯೋ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಲಾಸ್ಟ್ ಮೀಲ್ ಆಫ್ ದ ಡೇ ನಾನು ಡಿನ್ನರ್ ಮುಗಿಸಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಕಂಪ್ಲೀಟ್ ಮಾಡಿ ನನ್ನ ದಿನನ ಮುಗಿಸ್ದೆ. ನಿಮ್ಗೇನಾದರೂ ಇದೇ ರೀತಿ ಡೈಲಿ ವರ್ಕೌಟ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ.